ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ರು ಚೆನ್ನಾಗಿ ವಿಡಿಯೋ ಮಾಡ್ದಂಗೆ ಗೈಸ್ ಯಾರಲ್ಲ ಗೈಸ್ ಸೆಕೆಂಡ್ ಪಿ ಸಿ ಎಕ್ಸಾಮ್ ಅಲ್ಲ ಯಾರು ಪ್ರೈವೇಟ್ ಆಗಿ ಕಟ್ಟಬೇಕು ಕರೆಸ್ಪಾಂಡಿಂಗ್ ಯಾರು ಕಟ್ಟಬೇಕು ಅನ್ಕೊಂಡಿದ್ರಿ ಅವ್ರಿಗೆಲ್ಲ ಡೇಟ್ ಅನ್ನೋದು ಕ್ಲೋಸ್ ಆಗಿಬಿಟ್ಟಿತ್ತು ಬಟ್ ಡೇಟ್ ಅನ್ನೋದ 19ನೇ ತಾರೀಕು ಅಂದ್ರೆ ನಿನ್ನೆ ಪುನಃ ರೀಓಪನ್ ಮಾಡೋರೆ ಡೇಟ್ನ ಎಷ್ಟನೇ ತಾರೀಕಂಡ ಮೊದಲೆಲ್ಲ ಕ್ಲೋಸ್ ಆಗಿತ್ತು. ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರು ಅಪ್ಲಿಕೇಶನ್ ಕ್ಲೋಸ್ ಆಗೈತೆ, ನಾವು ಪ್ರೈವೇಟ್ ಆಗಿ ಕಟ್ಟಬೇಕು, ಏನು ಮಾಡ್ಬೇಕು ಹೇಳಿಬ್ರು ಅಂತ. ಬಟ್ ಅವ್ರಿಗೆಲ್ಲ ಗೈಸ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ 25ನೇ ತಾರೀಕು ಗಂಟನೂ ನೀವು ಕಟ್ಬೋದಂತೆ ಗೈಸ್. ಅದನ್ನ ಡೇಟ್ನ ಪುನಃ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ. ಸುಮಾರು ಜನ ಹೇಳ್ತಿದ್ರು ಇನ್ನೂ ಟೈಮ್ ಕೊಡಬೇಕಾಯ್ತು, ಇನ್ನೂ ಡೇಟ್ ಕೊಡಬೇಕಾಯ್ತು ಅಂತ ಹೇಳ್ತಿದ್ರು. ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ, ಕ್ಲೋಸ್ ಆಗಿಬಿಡುತ್ತೆ ನೋಡ್ಮೆ ಎಕ್ಸ್ಟೆಂಡ್ ಕೊಡ್ತಾರೆ ಅಂತ. ಬಟ್ 25ನೇ ತಾರೀಕು ಗಂಟ ವಿತೌಟ್ ಫೈನ್, ಫೈನ್ ಕಟ್ಟಿಸ್ಕೊತಾನೆ 25ನೇ ತಾರೀಕು ಗಂಟ ಪ್ರೈವೇಟಾಗಿ ನೀವು ಅಪ್ಲೈ ಮಾಡ್ಬೋದು. ಅದು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅಂತ ಗೈಸ್. ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸುಮಾರು ಜನ ಕೇಳ್ತೀರಿ ಬಟ್ ಅವ್ರಿಗೆಲ್ಲ ಗೈಸ್ ಇನ್ನು ಪ್ರೆಸರ್ಸ್ಗೆ ರಿಪೀಟರ್ಸ್ಗೆಲ್ಲ ಗೊತ್ತಲ್ಲ ಗೈಸ್, 1ನೇ ತಾರೀಕು ಅಂತ ಲಾಸ್ಟ್ ಡೇಟ್ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು 1ನೇ ತಾರೀಕು ಅಂತ ಲಾಸ್ಟ್ ಡೇಟ್ ಇರುತ್ತೆ. ಇದು ಪ್ರೈವೇಟ್ ಸ್ಟೂಡೆಂಟ್ಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಪ್ರೈವೇಟ್ ಸ್ಟೂಡೆಂಟ್ ಎಲ್ಲ ಕಟ್ಟಬೇಕು ಅಂತ ಸುಮಾರು ಜನ ಕೇಳ್ತಿರು. ಬಟ್ ಕಟ್ಟೋರೆಲ್ಲ ಕಟ್ಕೊಳ್ರಿ. ಬಟ್ ಈ ಎಕ್ಸಾಮ್ನಾರ ಕಟ್ಬೋದು, ಎಕ್ಸಾಮ್ 2 ಕಟ್ಬೋದು, ಎಕ್ಸಾಮ್ 3 ಕಟ್ಬೋದು. ಬೆಸ್ಟ್ ಅಂತಂದರೆ ಎಕ್ಸಾಮ್ 1 ಕಟ್ಟರೋ ಬೆಸ್ಟು. ಸುಮಾರು ಜನಕ್ಕೆ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಆಲ್ರೆಡಿ, ಕಟ್ರಿ ಅಪ್ಲೈ ಮಾಡಿರಿ ಅಂತ. ಬಟ್ ಎಲ್ಲ ನೆನ್ನೆ ಹೇಳಿದೆ ಗೈಸ್, ಅದನ್ನ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಗೈಸ್. ಫೈನಲಿ ಬಂದ್ಬಿಟ್ಟು ಡೇಟ್ ಬಂದ್ಬಿಟ್ಟು ನೆನ್ನೆಯಿಂದ ನೆನೆ ಡಿಸ್ಕಷನ್ ಎಲ್ಲ ಆಗಿ ಮೀಟಿಂಗ್ ಎಲ್ಲ ಆಗಿ ಗೈಸ್ 25ನೇ ತಾರೀಕು ಗಂಟನು ಕರೆಸ್ಪಾಂಡಿಂಗ್ ಯಾರು ಕಟ್ಟೋದು ಅಂದರೆ ಗೈಸ್ ಕಟ್ಟಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆಲ್ಮೋಸ್ಟ್ ಹೇಳಿದ್ದೀನಿ. 10th ಮಾರ್ಕ್ಸ್ ಕಾರ್ಡ್ಗೆ ಅದಕ್ಕೊಂದು ಸೀಲ್ ಬೇಕು, ನಿಮ್ಗೆ 10th ಎಲ್ಲಿ ಸ್ಕೂಲ್ ಓದಿರ್ತದೆ ಒಂದು ಸೀಲ್ ಬೇಕು, ಒಂದು ಫೋಟೋಸ್ ಬೇಕು. 10th ಒಂದು ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ಸಾಕು ಗೈಸ್. ಅಷ್ಟು ಇದ್ರೆ ಸಾಕು, ನಿಮ್ಮ ಆರಾಮಾಗಿ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ರೆ ಸೈಬರಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ನೀವು ಸೈಬರ್ ಅಪ್ಲೈ ಮಾಡೋಕ್ಕೆ ಟೈಮ್ ಇಲ್ಲ ಬ್ರೋ, ನಾನು ಹೋಗೋಕ್ಕೆ ಟೈಮ್ ಇಲ್ಲ ಅಂದರೆ ಫೋನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ನ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಯಾವ್ದಾದ್ರು ಫೋನಲ್ಲಿ ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡ್ತೀವಿ ಅಂತಂದ್ರೆ ಫೋನಲ್ಲಿ ಅಪ್ಲೈ ಮಾಡ್ಕೊಳ್ರಿ. ಇಲ್ಲ ನಾನು ಫೋನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಬ್ರೋ, ಆಲ್ಮೋಸ್ಟ್ ಅಲ್ಲೇ ಕಾಲೇಜ್ಗೆ ಹೋಗಿ, ಇಲ್ಲ ಕಾಲೇಜಲ್ಲಿ ಅಪ್ಲೈ ಮಾಡಲ್ಲ, ಕಾಲೇಜ್ಗೆ ಹೋಗಿ ಏನು ಕೊಡ್ಬೇಕು, ರೆಸಿಪ್ಟ್ ಕೊಡ್ಬೇಕಷ್ಟೇ. ಫೋನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಆನ್ಲೈನಲ್ಲಿ ನಮ್ಗೆ ಗೊತ್ತಾಗಲ್ಲ ಅಂತಂದರೆ ಆನ್ಲೈನಲ್ಲಿ ಮಾಡ್ಕೊಳ್ಳಿ ಗೈಸ್. ಅದರಲ್ಲಿ ಅಂತ ಏನೋ ಡೌಟ್ ಇಲ್ಲ. ಬಟ್ ಎಲ್ಲ ಸುಮಾರು ಜನ ಕೇಳ್ತಿದ್ರು. ಬಟ್ ಪ್ರೈವೇಟ್ ಅವ್ರಿಗೆಲ್ಲ ಇದು ಟೈಮ್ ಎಕ್ಸ್ಟೆಂಡ್ ಆಗಿದೆ, ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರೋ ಪ್ರೈವೇಟಾಗಿ ಯಾರೋ ಕರೆಸ್ಪಾಂಡಿಂಗ್ ಕಟ್ಟಬೇಕು ಅಂದ್ಕೊಂಡಿದ್ದೆಲ್ಲ ಕಟ್ಕೊಳ್ಳಿ ನೋಡೋಣ. ಓಕೆ, ಈ ಸಲ ಎಕ್ಸಾಮ್ ಈಸಿಯಾಗಿರುತ್ತಾ ಏನು ನೋಡೋಣ. ನೆಕ್ಸ್ಟ್ ಈ ಸಲ ಎಲ್ಲ ಕ್ರೇಜಿಯಾಗಿರುತ್ತೆ ಎಕ್ಸಾಮ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದ ತಿಳಿಸ್ಕೊಡ್ತೀನಿ. ಯಾವ ಸೆಂಟ್ರು ಏನೇನು ಎಕ್ಸಾಮ್ ಯಾವ ಸೆಂಟ್ರು ಬೀಳ್ಬೋದು, ನಿಯರ್ ಬೈ ಬೀಳ್ಬೋದು, ಅಕ್ಕಪಕ್ಕ ಬೀಳ್ಬೋದು ಅಂತ ಗೈಸ್ ಸುಮಾರು ಜನ ಕೇಳ್ತೀರಿ ಗೈಸ್. ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಗೈಸ್. ವೀಡಿಯೋ ಇಷ್ಟ ಆಗುತ್ತಲ್ಲ ಒಂದು ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿಗ್ತೀವಿ ಅಂತ ಹೇಳ್ತಾ ವೀಡಿಯೋ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು.